ಶಿವಚೇತನದ ಸೌರಭದಿಂದ ನೆನೆದ ಮುದ್ದೇಬಿಹಾಳ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳಿಂದ ಸಂಜಯ್ ವಸಂತಲಾಲ ಓಸ್ವಾಲ್ ಕಾಂಪ್ಲೆಕ್ಸ್ ಉದ್ಘಾಟನೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣವು ಭಕ್ತಿ ಭಾವದಿಂದ ಕಂಗೊಳಿಸಿತು. ಶ್ರೀ ಕ್ಷೇತ್ರ ಸಿದ್ದನ ಕೊಳ್ಳಮಠದ ಧರ್ಮದರ್ಶಿಗಳು ನಿರಂತರ ಅನ್ನದಾಸೋಹ ಹಾಗೂ ಕಲಾ ಪೋಷಣೆಯ ಪರಂಪರೆಯನ್ನ ಮುಂದುವರೆಸುತ್ತಿರುವ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ತಮ್ಮ ದಿವ್ಯ ಸಾನ್ನಿಧ್ಯದಿಂದ ಪಟ್ಟಣದ ಸಾಂಸ್ಕೃತಿಕ ವಾತಾವರಣವನ್ನು ಪವಿತ್ರಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಜಯ್ ವಸಂತಲಾಲ ಓಸ್ವಾಲ್ ಕಾಂಪ್ಲೆಕ್ಸ್ ಮತ್ತು ಸಭಾಂಗಣದ ಭವ್ಯ ಉದ್ಘಾಟನಾ ಸಮಾರಂಭವನ್ನು ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ನೆರವೇರಿಸಿ ಓಸ್ವಾಲ್ ಕುಟುಂಬದ ಸದಸ್ಯರಿಗೆ ಆಶೀರ್ವಾದವನ್ನ ನೀಡಿದ್ದಾರೆ. ಸಾಮಾಜಿಕ ಜಾಗೃತಿ, ಸೇವಾ ಚಟುವಟಿಕೆ ಮತ್ತು ಧಾರ್ಮಿಕ ಪ್ರೇರಣೆಯ ಸಂಕೇತವಾಗಿ ಈ ಹೊಸ ಕಾಂಪ್ಲೆಕ್ಸ್ ನಿರ್ಮಾಣವಾಗಿದೆ. ಮಠದ ಪರಂಪರೆಯನ್ನ ಕಾಪಾಡುವಲ್ಲಿ, ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಸರ್ವಜನ ಹಿತದಾಯಕ ಚಟುವಟಿಕೆಗಳನ್ನು ಉತ್ತೇಜಿಸುವಲ್ಲಿ ಪೂಜ್ಯ ಶ್ರೀಗಳ ಆಶೀರ್ವಾದದ ಮಹತ್ವವನ್ನು ಸ್ಥಳೀಯರು ಪ್ರಸ್ತಾಪಿಸಿದರು. ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ತಮ್ಮ ಆಶೀರ್ವಚನದಲ್ಲಿ ಹೇಳಿದ್ದಾರೆ, ಧರ್ಮವೆಂದರೆ ಕೇವಲ ಆಚರಣೆ ಅಲ್ಲ, ಅದು ಜೀವನದ ಮಾರ್ಗದರ್ಶಕ ತತ್ವ. ಸಮಾಜದ ಒಳ್ಳೆಯದಕ್ಕಾಗಿ ಕೈಗೂಡಿಸಿ ನಡೆದು ಮಾನವೀಯತೆ ಬೆಳೆಸುವುದು ನಮ್ಮ ನಿಜವಾದ ಸೇವೆ. ಮುದ್ದೇಬಿಹಾಳ ಮತ್ತು ಸುತ್ತಮುತ್ತಲಿನ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಬಹುಸಂಖ್ಯೆಯಲ್ಲಿ ಭಾಗವಹಿಸಿ ಮಹಾಸ್ವಾಮಿಗಳ ದರ್ಶನ ಪಡೆದು ಆಶೀರ್ವಾದವನ್ನ ಸ್ವೀಕರಿಸಿದ್ದಾರೆ. ಸ್ಥಳೀಯ ಗಣ್ಯರು, ವ್ಯಾಪಾರಸ್ಥರು ಹಾಗೂ ಧಾರ್ಮಿಕ ನಾಯಕರು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ಸಮಸ್ತ ಭಕ್ತ ವೃಂದಕ್ಕೂ ಶಾಂತಿ, ಸಮೃದ್ಧಿ ಹಾಗೂ ಸೌಹಾರ್ದತೆಯ ಸಂದೇಶವನ್ನ ನೀಡಲಾಯಿತು. ನ್ಯೂಸ್ ಬ್ಯೂರೋ, ಮುದ್ದೇಬಿಹಾಳ. ಏನಾದರೂ ಒಂದು ಕಾಗದ ತಗೊಂಡ್ಬರ್ಬೇಕು ತಹಸೀಲ್ದಾರ್ಗಳಿಂದ ಇನ್ನೊಂದರಿಂದ ತೊಗೊಂಬಂದು ಮಾತ್ರ ಕೊಡ್ರಿ, ಇಲ್ಲಾಂದ್ರೆ ಎಲ್ಲರೂ ಕೊಡೋದನ್ನ ಮತ್ತೆ ಹೇಳಿ BPL ಕಾರ್ಡ್ನಲ್ಲಿ ಇಶ್ಯೂ ಬಂದು APL ಒಂದು BPL ಆಗ್ಬೇಕು. ನಮ್ಮ ದೇಶದೊಳಗೆ ಹೆಂಗೈತಂದ್ರೆ ಉಚಿತವಾಗಿ ಏನಾದರೂ ಸಮಾಜಕ್ಕೆ ಕೊಡಾಕಂತಿಲ್ಲ ಅಂದ್ರೆ ಇವತ್ತಿನ ದಿನಮಾನದಲ್ಲಿ ಏನೋ ಒಂದು ಲಾಭ ಇತ್ತು ಅನ್ನೋ ಮಾತಾಡುವಂಥ ಪರಿಸ್ಥಿತಿ ಮಾಡಿದ್ವಿ. ಮೊದಲು ಏನಿತ್ತು, ಯಾರಾದರೂ ಸಮಾಜ ಸೇವೆ ಮಾಡ್ತಾರಂದ್ರೆ ಅವ್ರಿಗೆ ಗೌರವದಿಂದ ಕಾಣುವಂಥ ಪರಿಸ್ಥಿತಿ ಇತ್ತು. ಇವಾಗ ಏನಾದರೂ ಸಮಾಜಕ್ಕೆ ಏನಾದ್ರು ಕೊಡ್ತಿದ್ರೆ ಏನೋ ಆಗಿರ್ಬೇಕು, ಅವನು ಏನೋ ಒಂದು ದಿನ ಬೀಗಿಸಿರ್ಬೋದು ಅನ್ನುವಂಥ ಪರಿಸ್ಥಿತಿ ಇವತ್ತಿನ ದಿನಮಾನದಲ್ಲಿ ಇತ್ತು. ಅದಕ್ಕೆ ಸಂಜು ಓಸ್ವಾಲ್ ನಾನು ಹೇಳೋದು ಇಷ್ಟ, ಬಡವರಿಗೆ ಕೊಡ್ರಿ ಬೇಡ ಅನ್ನಲ್ಲ, ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಬಡವರಿಗೆ ಕೊಡ್ರಿ ಅಂತ ಅಂತ ಹೇಳ್ತೀನಿ. ಹಾಗೆಯೇ ಇದು ಅದ್ಭುತವಾದ ಕಾರ್ಯಕ್ರಮ ಸಿಕ್ಕದಾದ್ರೂ ಕೂಡ ಚೊಕ್ಕದಾಗಿದೆ. ಎಲ್ಲ ಒಂದು ಬಳಗ ಕೂಡ